ಶ್ರೀ ಗುರುಭ್ಯೋ ನಮಃ. ನಿನ್ನೆ ಅಜಾದಿ ವರ್ಣ ನಿಯಾಮಕ ಭಗವದ್ರೂಪಗಳಲ್ಲಿ ನಾವು ಅ ಆ ಇ ಈ ಉ ಊ ಋ ಋ ಋ ಋ ಎ ಐ ಓ ಔ ಅಂ ಅಹ ಕ ಖ ಗ ಘ ಞ ಚ ಛ ಜ ಝ ಇನ್ಯ ಟ ಠ ಡ ಢ ಣ. ಇಲ್ಲಿ ತನಕ ಮಾಡಿದ್ವಿ ಅಲ್ವಾ ನಾವು? ಈಗ ಯಾವ್ದಕ್ ಹೋಗ್ಬೇಕು? ಈಗ ಯಾವ್ದು ಶುರು ಮಾಡ್ಬೇಕು? ಹಂಗಾರೆ ಣ ಆದ್ಮೇಲೆ ಯಾವ್ದು ಲೆಟರು? ತ ಇಂದ ಹೋಗೋಣ. ಓಕೆ, ತಗೆ ಭಗವಂತ ತಾರಾ, ತಾರಾ ನಾಮಕ ಭಗವಂತ. ಆಯ್ತಾ? ತ ಅಂದ್ರೆ ತಾರಾ. ಈ ತಾರಾ ನಾಮಕ ಭಗವಂತ ಎಲ್ಲಿರ್ತಾನೆ? ಲೆಫ್ಟ್ ಹಿಪ್ ಜಾಯಿಂಟ್. ಹಾ, ಅಂದ್ರೆ ಎಡಗಾಲಿಂದು ತೊಡೆ ಸಂಧಿ ಅಂದ್ರೆ ಹಿಪ್ ಜಾಯಿಂಟ್ ಅದು. ಸೊ ಲೆಫ್ಟ್, ಬಲಗಾಲಿನ ತೊಡೆ ಸಂಧಿ ಎಲ್ಲ ನೋಡಿದ್ವಿ ನಿನ್ನೆ ನಾವು. ರೈಟ್ ಹಿಪ್ ಜಾಯಿಂಟ್ ನ ಟಂಕಿ ನಾಮಕ ಭಗವಂತ ಕಂಟ್ರೋಲ್ ಮಾಡ್ತಾ ಇದ್ರೆ, ತಾರಾ ನಾಮಕ ಭಗವಂತ ಲೆಫ್ಟ್ ಹಿಪ್ ಜಾಯಿಂಟ್ ಅಲ್ಲಿ ಅವನು ಸನ್ನಿಧಾನ ಇಟ್ಟಿರ್ತಾನೆ. ಅವನಲ್ಲಿದ್ದು ಆ ಲೆಫ್ಟ್ ಹಿಪ್ ಜಾಯಿಂಟ್ ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ, ನಿಯಮನ ಮಾಡ್ತಾ ಇರ್ತಾನೆ. ತ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ತ ಆದ ತಕ್ಷಣ ಥ ಥ ಥಬ, ಥಬ ನಾಮಕ ಭಗವಂತ ಅವನೆಲ್ಲಿರ್ತಾನಂತೆ? ಲೆಫ್ಟ್ ನೀ. ಹಾ, ಅಂದ್ರೆ ನೀ, ಬಲಗಾಲ್ಗೊಂದು ನೀ ಇರುತ್ತಲ್ವಾ ಮಂಡಿ, ಅದೇ ತರ ಎಡಗಾಲ್ಗುನು ಮಂಡಿ ಇರುತ್ತೆ. ಆ ಎಡಗಾಲಿನ ಕಾಲ್ಗಂಟು ಅಂದ್ರೆ ಲೆಫ್ಟ್ ನೀ ಅಂತ ಏನ್ ಹೇಳ್ತೀವಿ, ಅಲ್ಲಿ ಥಬ ನಾಮಕ ಭಗವಂತ ಇರ್ತಾನೆ. ತ ಥ ಅದಾದ್ಮೇಲೆ ದ ದ ದಲಿ ದಂಡಿ, ದಂಡಿ ನಾಮಕ ಭಗವಂತ ದ ವರ್ಣಕ್ಕೆ ಪ್ರತಿಪಾದ್ಯನಾಗಿದ್ದಾನೆ. ಅವನೆಲ್ಲಿರ್ತಾನಂತೆ? ಲೆಫ್ಟ್ ಅಂಕಲ್ಸ್. ಲೆಫ್ಟ್ ಆಂಕಲ್. ಇವಾಗ ಆಂಕಲ್ಗಳು ಎರಡು ಇರುತ್ತಲ್ವಾ, ರೈಟ್ ಅಂಡ್ ಲೆಫ್ಟ್. ಅದರಲ್ಲಿ ರೈಟ್ ಆಂಕಲ್ ನೆನ್ನೆ ನೋಡಿದೀವಿ, ಡರಕಾಲಿದ್ದ. ಸೊ ಲೆಫ್ಟ್ ಆಂಕಲ್ಗೆ ಎಡಗಾಲಿನ ಮಣಿಗಂಟು, ಲೆಫ್ಟ್ ಆಂಕಲ್ ಅಲ್ಲಿ ದಂಡಿ ನಾಮಕ ಭಗವಂತ ಇರ್ತಾನೆ. ನೆಕ್ಸ್ಟ್ ಲೆಟರ್ ದ ಧ, ಧ ಮಹಾಪ್ರಾಣ. ಧನ್ವಿ, ಧನ್ವಿ ನಾಮಕ ಭಗವಂತ ಇವನೆಲ್ಲಿರ್ತಾರೆ? ಟೋಸ್ ಆಫ್ ದ ಲೆಫ್ಟ್ ಫುಟ್. ಅಂದ್ರೆ ನಾನ್ ನೆನ್ನೆನೆ ಹೇಳಿದ ಹಾಗೆ, ಕೈಯಲ್ಲಿರೋ ಬೆರಳುಗಳಿಗೆ ಫಿಂಗರ್ಸ್ ಅಂತ ಕರೆದ್ರೆ, ಕಾಲಲ್ಲಿರೋ ಬೆರಳುಗಳಿಗೆ ಟೋಸ್ ಅಂತ ಕರಿತೀವಿ. ಆಯ್ತಾ? ಆ ರೀತಿ ಲೆಫ್ಟ್ ಫುಟ್ ಅಂದ್ರೆ ಎಡಗಾಲಿನ ಬೆರಳುಗಳು ಏನಿದೆ ಅಂದ್ರೆ ಟೋಸ್ ಆಫ್ ದ ಲೆಫ್ಟ್ ಫುಟ್, ಇದನ್ನ ನಿಯಮನ ಮಾಡುವಂತವನು. ಇಲ್ಲಿ ಇರುವಂತಹ ಭಗವದ್ ರೂಪ ಯಾವುದು ಅಂದ್ರೆ ಧನ್ವಿ. ನೆಕ್ಸ್ಟ್ ಲೆಟರ್ ತ ಥ ದ ಧ ಆಯ್ತು. ನೆಕ್ಸ್ಟ್ ನ ನ, ನ ಅಂದ್ರೆ ನಮ್ಯ ನಾಮಕ ಭಗವಂತ. ಈ ನಮ್ಯ ನಾಮಕ ಭಗವಂತ ಎಲ್ಲಿರ್ತಾರೆ? ಟಿಪ್ಸ್ ಆಫ್ ಲೆಫ್ಟ್ ಟೋಸ್. ಟಿಪ್ ಆಫ್ ದ ಲೆಫ್ಟ್ ಟೋಸ್. ನೆನ್ನೆ ಮತ್ತೆ ಹೇಳಿದೆ, ಪ್ರತಿಯೊಂದು ಫಿಂಗರ್ ಮತ್ತೆ ಟೋಸ್ ತಗೊಂಡ್ರೆ ಅದಕ್ಕೊಂದು ಟಿಪ್ ಅಂತ ಇರುತ್ತೆ. ಆ ಟಿಪ್ಗಳಲ್ಲಿ ಇರುವಂತಹ ಭಗವದ್ ರೂಪ ಯಾವುದು ಅಂದ್ರೆ ನಮ್ಯ ನಾಮಕ ಭಗವಂತ. ಅವನು ಎಡಗಾಲಿನ ಬೆರಳ ತುದಿ ಅಂದ್ರೆ ಟಿಪ್ಸ್ ಆಫ್ ದ ಲೆಫ್ಟ್ ಟೋಸ್. ಯಾವ್ಯಾವ್ದಿದೆ ಟಿಪ್ಗಳು, 5 ಟಿಪ್ ಇರುತ್ತಲ್ಲ ಲೆಫ್ಟ್ ಟೋಸ್ಗೆ, ಅದರಲ್ಲೆಲ್ಲ ನಮ್ಯ ನಾಮಕ ಭಗವಂತ ಇರ್ತಾನೆ. ನೆಕ್ಸ್ಟ್ ಲೆಟರ್ ನ ನ ಆಯ್ತು. ಹಾ, ಕ್ಲೀನ್ ಆಗಿ ಸೀಕ್ವೆನ್ಸ್ ನೋಡ್ಕೊಳ್ಳಿ. ನಮ್ಯ ಅಂತ ನಾನು ಹೇಳಿದೆ ಅಂದ್ರೆ ನ ಆಯ್ತು. ಆದ್ರೆ ನೆಕ್ಸ್ಟ್ ಲೆಟರ್ ಮೇಲೆ ಗಮನ ಇಟ್ಟಿರ್ಬೇಕು. ಓಕೆ, ಅಲ್ಲೇನೆ ಬಾಡಿ ಪಾರ್ಟ್ಸ್ ಕೂಡ ಇದೆ. ಪರನಾಮಕ ಭಗವಂತ ಎಲ್ಲಿರ್ತಾನೆ? ರೈಟ್ ಸೈಡ್ ಆಫ್ ದ ಅನ್ಮೋಲ್. ಅಬ್ಡೊಮನ್ ಅಂದ್ರೆ ಹೊಟ್ಟೆ. ಅಬ್ಡೊಮನ್ ಅಂದ್ರೆ ಹೊಟ್ಟೆ. ರೈಟ್ ಸೈಡ್ ಆಫ್ ದ ಅಬ್ಡೊಮನ್ ಅಂದ್ರೆ ಬಲ ಹೊಟ್ಟೆ. ಅಂದ್ರೆ ಹೊಟ್ಟೆದು ಬಲಭಾಗ ಏನಿದೆ ಅಲ್ಲಿ ಪರನಾಮಕ ಭಗವಂತ ಇರ್ತಾನೆ, ರೈಟ್ ಸೈಡ್ ಆಫ್ ದ ಅಬ್ಡೊಮನ್. ಓಕೆ, ನೆಕ್ಸ್ಟ್ ಲೆಟರ್ ಪ ಪ ಆದ್ಮೇಲೆ ಫ, ಫಲ ಅಂತೆಲ್ಲ ಹೇಳ್ತೀವಲ್ಲ, ಫ ಫಲಿ, ಫಲಿ ನಾಮಕ ಭಗವಂತ ಇವರೆಲ್ಲಿರ್ತಾರೆ? ಲೆಫ್ಟ್ ಸೈಡ್ ಆಫ್ ಅಬ್ಡೋಮನ್. ಅಂದ್ರೆ ಎಡ ಹೊಟ್ಟೆಲಿ, ಲೆಫ್ಟ್ ಸೈಡ್ ಆಫ್ ದ ಅಬ್ಡಮನ್ ಅಂದ್ರೆ ಎಡ ಹೊಟ್ಟೆಲಿ, ಹೊಟ್ಟೆಯ ಎಡಭಾಗ. ಆ ಎಡ ಹೊಟ್ಟೆಲಿ ಫಲಿ ನಾಮಕ ಭಗವಂತ ಇರ್ತಾರೆ. ನೆಕ್ಸ್ಟ್ ಲೆಟರ್ ಬ ಬ, ಬ ಇಂದ ಬಲಿ, ಬಲಿ ನಾಮಕ ಭಗವಂತ ಬ ಅನ್ನೋ ವರ್ಣಕ್ಕೆ ಪ್ರತಿಪಾದ್ಯರಾಗಿರ್ತಾರೆ. ಆಯ್ತಾ? ಸೊ ಇವರು ಬಲಿ ನಾಮಕ ಭಗವಂತ ಎಲ್ಲಿರ್ತಾರೆ?
Back. ಬ್ಯಾಕ್. ಪೃಷ್ಠ. ಪೃಷ್ಠ ಅಂದ್ರೆ ಇವಾಗ ನಾವೆಲ್ಲ ಸೀಟ್ ಮೇಲೆ ಕೂತಿದೀವಿ ಅಲ್ವಾ, ನಮ್ ಬ್ಯಾಕ್ ಏನಾಗಿದೆ, ಸೀಟ್ಗೆ ವರ್ಕೊಂಡಿದೆ, ರೆಸ್ಟ್ ಆಗಿದೆ. ಈ ಜಾಗದಲ್ಲಿ ಪೃಷ್ಠ ನಾಮಕ ಭಗವಂತ ಇರ್ತಾರೆ. ಆಯ್ತಾ, ಪೃಷ್ಠದಲ್ಲಿ ಬಲಿ ನಾಮಕ ಭಗವಂತ ಇರ್ತಾರೆ. ಸಾರಿ, ಪೃಷ್ಠ ಅನ್ನುವಂತಹ ಭಾಗ ಅಂದ್ರೆ ನಮ್ಮ ಬ್ಯಾಕ್, ಇದರಲ್ಲಿ ಬಲಿ ನಾಮಕ ಭಗವಂತ ಇರ್ತಾರೆ. ನೆಕ್ಸ್ಟ್ B. ಭ, ಮಹಾಪ್ರಾಣ ಭ. ಆಯ್ತಾ, ಇಲ್ಲಿ ಭಗ ನಾಮಕ ಭಗವಂತ. ಭ ಅನ್ನುವಂತಹ ವರ್ಣವನ್ನ ನಿಯಮನ ಮಾಡುವಂತವನು ಭಗ ನಾಮಕ ಭಗವಂತ. ಈ ಭಗವಂತ ಎಲ್ಲಿರ್ತಾರೆ? Private part ಹಾ. of genital ಅಂದ್ರೆ places. ನಮ್ ಪ್ರೈವೇಟ್ ಪಾರ್ಟ್ ಏನಿರುತ್ತಲ್ಲ ಅಲ್ಲಿ ಭಗ ನಾಮಕ ಭಗವಂತ ಇರ್ತಾರೆ. ಇವರು ನಮ್ಮ ಗುಹ್ಯ ಭಾಗದಲ್ಲಿ ಇರ್ತಾರೆ ಅಂತ. ಆಯ್ತಾ, ನಮ್ ಪ್ರೈವೇಟ್ ಪಾರ್ಟ್ ಅಂತ ಏನ್ ಕರಿತೀವಿ ಅಲ್ಲಿ ಭಗ ನಾಮಕ ಭಗವಂತ ಇರ್ತಾನೆ. ನೆಕ್ಸ್ಟ್ ಲೆಟರ್ Ma. ಮ. ಇಲ್ಲಿ ತ ಥ ದ ಧ ನ ಆಗಿದೆ. ಪ ಫ ಬ ಭ ಮ. ಈಗ ಮ ಒಂದು ಲಾಸ್ಟ್ ಲೆಟರ್ ಇದು ಪ ವರ್ಗದಲ್ಲಿ. ಆಯ್ತಾ, ಮನು. ಮ ಅಲ್ಲಿ ಮನು ನಾಮಕ ಭಗವಂತ ಇರ್ತಾನೆ. ಈ ಮನು ಎಲ್ಲಿರ್ತಾನೆ? Navel. ಹಾ, ಹೊಕ್ಕಳು ಅಂತ ಏನ್ ಹೇಳ್ತೀವಲ್ಲ ನಾವು, ಆ ಹೊಕ್ಕಳು ನ್ಯಾವಲ್ ರೀಜನ್ ನಲ್ಲಿ ಮನು ನಾಮಕ ಭಗವಂತ ಇರ್ತಾನೆ. ಆಯ್ತಾ, ನೆಕ್ಸ್ಟ್ ಲೆಟರ್ Ya. ಯ. ಈಗ ತವರ್ಗ ಆಯ್ತು, ಪವರ್ಗ ಎಲ್ಲ ಆಗಿದೆ. ಯ, ಯಜ್ಞ. ಯಜ್ಞ, ಯಜ್ಞ ನಾಮಕ ಭಗವಂತ ಅವರೆಲ್ಲಿರ್ತಾರೆ? Heart. ಹಾ, ನೀನ್ ಒಂದ್ಸರಿ ಕೇಳ್ದೆ ನೋಡ್ಕಂದ, ಹಾರ್ಟ್ ಅಲ್ಲಿ ಯಾರು ಭಗವಂತ ಇರ್ತಾರೆ ಅಂತ, ಯಾವ ರೂಪಿ ಭಗವಂತ ಅಂತ. ನೋಡು, ಯಜ್ಞ ರೂಪಿ ಭಗವಂತ. ಹಾರ್ಟ್ ಅಲ್ಲಿರೋ ಭಗವಂತನ ಹೆಸರು ಯಜ್ಞ. ಯಜ್ಞ ನಾಮಕ ಭಗವಂತ ನಮ್ಮ ಹೃದಯದಲ್ಲಿದ್ದು ನಮ್ಮ ಹೃದಯನ ಕಾಪಾಡ್ತಾ ಇರ್ತಾರೆ. ಗೊತ್ತಾಯ್ತಾ? ಆಮೇಲೆ ಅದ್ರ ನೆಕ್ಸ್ಟ್ ಲೆಟರ್ Ra. ರ. ಯ, ರ. ರ ಅಂದ್ರೆ ರಾಮ. ರಾಮ ನಾಮಕ ಭಗವಂತ ಇರ್ತಾರಂತೆ. ನೋಡು, ಇವರೆಲ್ಲಿರ್ತಾರೆ? Seeds of tooth. ಅಲ್ಲ ಕಂದ, ಸೆನ್ಸ್ ಆಫ್ ಟಚ್ ಅಂದ್ರೆ ಏನ್ ಗೊತ್ತಾ? ಸೆನ್ಸ್ ಅಂದ್ರೆ ನಮ್ಗೆ ಕಂದು, ಸೆನ್ಸ್ ಅಂದ್ರೆ ಏನ್ ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ನಾನು ಹೊಡಿತೀನಿ ಅಂದ್ರೆ ಯಾರಿಗಾದ್ರೂ ನಿಮ್ಗೆ ಏನಾಗತ್ತೆ? ನೋವಾಗತ್ತಾ, ನೋವಾಗಲ್ವಾ? Feel ಆಗುತ್ತೆ. ಫೀಲ್ ಆಗತ್ತಲ್ವಾ? ಅದೇನೆ ಫೀಲ್ ಅಂತ. ಸೆನ್ಸ್ ಅಂದ್ರೆ ಫೀಲ್ ಅಂತ, ಟು ಫೀಲ್ ಅಂತ. ಅಂದ್ರೆ ನಾನಿವಾಗ ಏನಕ್ಕೆ ಫೀಲ್ ಆಗತ್ತೆ ಅಂದ್ರೆ, ನಮ್ ಚರ್ಮ ಇದೆ, ನಮ್ ಚರ್ಮ ತ್ವಗ್ ಇಂದ್ರಿಯ. ತ್ವಕ್ ಅಂದ್ರೆ ಚರ್ಮ ಅಂತ, ತ್ವಕ್ ಇಂದ್ರಿಯ ಅಂದ್ರೆ ಸೆನ್ಸ್ ಅಂತ. ಸೊ ಈ ಚರ್ಮಗಳನ್ನ, ಈ ಚರ್ಮದನ್ನ ಯಾವ್ಯಾವ್ದು ತ್ವಗ್ ಇಂದ್ರಿಯಗಳಿದೆಯಲ್ಲ, ಈ ಚರ್ಮ ನಮ್ಮ ಮೈ ಮೇಲೆಲ್ಲ ಪೂರ್ತಿ ಚರ್ಮ ಇದೆಯಲ್ಲ, ಆ ಚರ್ಮ ಅಂದ್ರೆ ಸೆನ್ಸ್ ಆಫ್ ಟಚ್ ಅಂತ. ಇಲ್ಲಿಗೊಂದು ಬಿಸಿನ ನೀವು ಟಚ್ ಮಾಡಿಸಿದ್ರೆ ಏನಂತ ಫೀಲ್ ಆಗುತ್ತೆ ನಿಮ್ಗೆ? ಹಾ, ಬಿಸಿ ನೀರ್ ಹಾಕಿದ್ರೆ ಬಿಸಿ ಆಗತ್ತೆ. ಅಥವಾ ಕೋಲ್ಡ್ ಐಸ್ ಕ್ಯೂಬ್ ಇಡಿ ನಿಮ್ ಚರ್ಮದ ಮೇಲೆ, ವಾಟ್ ಯು ಫೀಲ್? ಹಾ, ಚಳಿ ಆಗತ್ತೆ. ಇದೆಲ್ಲ ಯಾವ್ದ್ರಿಂದ ಗೊತ್ತಾ? ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂದ್ರೆ ಸೆನ್ಸ್ ಆಫ್ ಟಚ್. ನಿಮ್ಮಲ್ಲಿ ಚರ್ಮ ಅನ್ನೋದು ಒಂದು ಇಂದ್ರಿಯ, ಅದು ಸೆನ್ಸ್ ಆರ್ಗನ್. ಆ ಸೆನ್ಸ್ ಆರ್ಗನ್ ಇರೋದ್ರಿಂದಾನೇ ನಿಮ್ಗೆ ಆ ಟಚ್ ಅನ್ನೋವಂಥದ್ದು ಫೀಲ್ ಆಗ್ತಾ ಇದೆ. ಆಯ್ತಾ? ಆ ನಮ್ ಸೆನ್ಸ್ ಆರ್ಗನ್ ಯಾವ್ದು, ಚರ್ಮ ಅನ್ನೋ ಸೆನ್ಸ್ ಆರ್ಗನ್ ಯಾವ್ದಿದೆಯಲ್ಲ ಅಲ್ಲಿ ರಾಮ ನಾಮಕ ಭಗವಂತ ಇರ್ತಾನೆ. ಅವನ್ ಇದ್ಕೊಂಡೇನೆ ನಮ್ಗೆ ಆ ಟಚ್, ಆ ಫೀಲ್ನೆಲ್ಲ ಮಾಡಿಸ್ಕೊಡ್ತಾ ಇರೋನು. ಅದಕ್ಕೆ ನಾವು ಅದನ್ನೆಲ್ಲ ಫೀಲ್ ಆಗ್ತಾ ಇದೀವಿ. ಹಾ, ನೆಕ್ಸ್ಟ್ ಲೆಟರ್ ಲ. ಲಕ್ಷ್ಮೀಪತಿ. ಲ ಅಂದ್ರೆ ಲಕ್ಷ್ಮೀಪತಿ ನಾಮಕ ಭಗವಂತ. ಇವನೆಲ್ಲಿರ್ತಾನೆ? Skin. ಸ್ಕಿನ್. ಆಯ್ತಾ, ಈ ಚರ್ಮ ಮೇಲ್ಗಡೆ ಇರೋ ಚರ್ಮ ಬೇರೆ, ಆ ಚರ್ಮಕ್ಕೆ ಒಂದು ಫೀಲ್ ಆಗುವಂತ ಒಂದು ಇಂದ್ರಿಯ ಇರುತ್ತಲ್ಲ, ಅದಕ್ಕೊಂದು ಶಕ್ತಿ ಕೊಡ್ಬೇಕಲ್ಲ. ಅದರ್ವೈಸ್ ಬರೀ ಚರ್ಮ, ಫಾರ್ ಎಕ್ಸಾಂಪಲ್ ಗಾಯದಿಂದ ನಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಚರ್ಮ ಕಿತ್ಕೊಂಡ್ ಬಂದ್ಬಿಟ್ಟಿರುತ್ತೆ ಅಂತ ಅನ್ಕೊಳ್ಳೋಣ. ಚರ್ಮ ಕಿತ್ಕೊಂಡು ಹೊರಗಡೆ ಇರುತ್ತೆ, ನಮ್ ಬಾಡಿಯಿಂದ ಹೊರಗಡೆ ಹೋಗಿರುತ್ತೆ. ಅದನ್ನ ನಾನೇನಾದ್ರೂ ಮುಟ್ಟಿದ್ರೆ ಆ ಚರ್ಮಕ್ ಫೀಲ್ ಆಗುತ್ತಾ? ಅಲ್ಲ. ಇವಾಗ ನೋಡ್ಕಂದ, ಅಲ್ಲ ಪುಟ್ಟ, ಇಲ್ಲಿ ನೋಡು, ನಾನೇನ್ ಹೇಳ್ತಾ ಇದೀನಿ ಗೊತ್ತಾ? ಕೈ ಮೇಲೆ ಒಂದು ಗಾಯ ಆಗಿ ಚರ್ಮ ಕಿತ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಆ ಕಿತ್ಕೊಂಡ್ ಹೋಗಿರೋ ಚರ್ಮ ಏನಿರುತ್ತಲ್ಲ, ಅದ್ ನಿಮ್ ಕೈಯಲ್ಲೇ ಇರುತ್ತೆ. ಅದನ್ನ ತೆಗೆದು ಸ್ವಲ್ಪ ದೂರ ಟೇಬಲ್ ಮೇಲೆ ಎಲ್ಲಾದ್ರೂ ಇಡಿ. ಆ ಚರ್ಮದ ಮೇಲೆ ಕಿತ್ಕೊಂಡ್ ಬಂದ್ಬಿಟ್ಟಿರುತ್ತಲ್ಲ, ನಿಮ್ ಬಾಡಿಯಿಂದ ಕಿತ್ಕೊಂಡ್ ಬಂದಿರುತ್ತಲ್ಲ ಚರ್ಮ, ಆ ಚರ್ಮದ ಮೇಲೆ ನೀವು ಐಸ್ ಕ್ಯೂಬ್ ಇಡಿ. ನಿಮ್ ಮೈಗೆ ಏನಾದ್ರೂ ಕೋಲ್ಡ್ ಫೀಲ್ ಆಗುತ್ತಾ? No, ma'am. ಇಲ್ಲ ಅಲ್ವಾ? ಯಾಕಂದ್ರೆ ಇಟ್ ಈಸ್ ಸಪರೇಟೆಡ್ ಫ್ರಮ್ ಅವರ್ ಬಾಡಿ ಅಲ್ವಾ? ಚರ್ಮ ಅನ್ನೋ ಅಂತದ್ದು ನಮ್ ದೇಹದಿಂದ ಹೊರಗಡೆ ಬಂದಿದೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಚರ್ಮ ಅನ್ನೋ ಅಂತದಕ್ಕೆ ಸ್ವತಃ ಶಕ್ತಿ ಇರಲ್ಲ. ಅದಕ್ಕೊಂದು ಇಂದ್ರಿಯ ಸೇರ್ಕೊಂಡಿರುತ್ತಲ್ವಾ, ಸೆನ್ಸ್ ಸೇರ್ಕೊಂಡಿರುತ್ತಲ್ವಾ, ಆಗ ವಿ ಫೀಲ್. ಆಯ್ತಾ?
ಅದೇ ತರ ಚರ್ಮದಲ್ಲಿರುವಂತ ಭಗವಂತ ಯಾರು ಅಂದ್ರೆ ಲಕ್ಷ್ಮೀಪತಿ ನಾಮಕ ಭಗವಂತ, ಇವನು ಚರ್ಮದಲ್ಲಿರ್ತಾನೆ. ನೆಕ್ಸ್ಟ್ ಲೆಟರ್ Va. ವ. ವ ಅಂದ್ರೆ ವರ ನಾಮಕ ಭಗವಂತ ಇರ್ತಾನೆ. ಇವರೆಲ್ಲಿರ್ತಾರೆ ವರ ನಾಮಕ ಭಗವಂತ? Let's muscles. ಹಾ, ಅಂದ್ರೆ ಇವಾಗ ನಮ್ ಚರ್ಮ ನಾವು ತೆಗೆದ್ರೆ, ಫಾರ್ ಎಕ್ಸಾಂಪಲ್ ಗಾಯದಿಂದ ಕಟ್ಟಾಗಿರುತ್ತೆ ಚರ್ಮ, ಒಳಗಡೆ ಏನ್ ಕಾಣಿಸುತ್ತೆ? ಏನ್ ಕಾಣುತ್ತೆ ಒಳಗಡೆ? Muscles. ಹಾ, ಫ್ಲೆಶ್ ಅಥವಾ ಮಸಲ್ಸ್ ಕಾಣುತ್ತಲ್ವಾ? ನಮ್ಗೆ ಮಾಂಸ ಕಾಣುತ್ತೆ ನೋಡಿ, ಫ್ಲೆಶ್ ಅಥವಾ ಮಸಲ್. ಗಾಯ ಚರ್ಮ ಕಿತ್ಕೊಂಡ್ ಬಂದ್ಬಿಟ್ಟಿರುತ್ತೆ, ಒಳಗಡೆ ಗಾಯದಲ್ಲಿ ಏನ್ ಕಾಣಿಸ್ತಾ ಇರುತ್ತೆ? ಫ್ಲೆಶ್ ಅಂದ್ರೆ ಮಾಂಸ ಅಥವಾ ಮಸಲ್ಸ್ ಕಾಣಿಸ್ತಲ್ಲ, ಅದನ್ನೇ ಆ ಮಸಲ್ ಅಲ್ಲಿ ಯಾರು ಇರ್ತಾನೆ ಅಂದ್ರೆ ವರ ನಾಮಕ ಭಗವಂತ ಇರ್ತಾನೆ. ನೆಕ್ಸ್ಟ್ ಲೆಟರ್ Va. ಯ ರ ಲ ವ ಆಯ್ತು. ನೆಕ್ಸ್ಟ್ ಶ. ಶ ವರ್ಣದಲ್ಲಿ ಶಾಂತ ಸಂವಿತ್ ಅನ್ನುವಂತಹ ಭಗವಂತ ಇರ್ತಾನೆ. ಈ ಶಾಂತ ಸಂವಿತ್ ಭಗವಂತ ಎಲ್ಲಿರ್ತಾರೆ ನಮ್ಮ ದೇಹದಲ್ಲಿ? Blood. ಅಂದ್ರೆ ನಮ್ಮ ಬಾಡಿಲಿ ಬ್ಲಡ್ ಇದೆ ಅಂದ್ರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಆ ಬ್ಲಡ್ ಪೂರ್ತಿ ಯಾವ ರೂಪದ ಭಗವಂತ ಇರ್ತಾನೆ ಅಂದ್ರೆ ಶಾಂತ ಸಂವಿತ್ ರೂಪದಲ್ಲಿ ಭಗವಂತ ಇರ್ತಾರೆ. ಆಯ್ತಾ? ನೆಕ್ಸ್ಟ್ ಲೆಟರ್ Sa. ಶ. ಶ ಶ ಆಯ್ತಾ? ಷಡ್ಗುಣಾತ್ಮ. ಷಡ್ಗುಣಾತ್ಮ ನಾಮಕ ಭಗವಂತ ಇವ್ರು ಎಲ್ಲಿರ್ತಾರೆ? ಷಡ್ಗುಣಾತ್ಮ ನಾಮಕ ಭಗವಂತ ಫ್ಯಾಟ್ ಅಂದ್ರೆ ನಾವಿವಾಗ ಹೇಳ್ತಾರೆ ನೋಡಿ, ಜಾಸ್ತಿ ಫ್ಯಾಟ್ ಕಂಟೆಂಟ್ ಅನ್ನೆಲ್ಲ ತಿನ್ಬೇಡಿ ಅಂತ ಹೇಳ್ತಾರಲ್ಲ, ಮೇಧಸ್ಸು ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಫ್ಯಾಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಆಯ್ತಾ? ನಾವು ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ, ಆರೋಗ್ಯವಾಗಿರ್ಬೇಕು ಅಂದ್ರೆ ಬ್ಯಾಡ್ ಫ್ಯಾಟ್ ಇರಬಾರ್ದು, ಬಟ್ ಗುಡ್ ಫ್ಯಾಟ್ ನಮಗ್ ಬೇಕಾಗುತ್ತೆ. ಆ ಗುಡ್ ಫ್ಯಾಟ್ ಅಲ್ಲಿ ಇರುವಂತಹ ಭಗವಂತ ಯಾರು ಅಂದ್ರೆ ಷಡ್ಗುಣಾತ್ಮ ನಾಮಕ ಭಗವಂತ ಆ ಗುಡ್ ಫ್ಯಾಟ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಲೆಟರ್ Sa. ಸ. ಸಾರಾತ್ಮ. ಸ ವರ್ಣದಲ್ಲಿ ಸಾರಾತ್ಮ ನಾಮಕ ಭಗವಂತ ಇರ್ತಾರೆ. ಇವರೆಲ್ಲಿರ್ತಾರೆ? ಮ್ಯಾರೋ. ಬೋನ್ ಮ್ಯಾರೋಸ್ ಅಂತ ಕೇಳಿದೀರಾ ನೀವು? ಬೋನ್ ಮ್ಯಾರೋ ಅಂತ. ಹಾ, ಆ ಮ್ಯಾರೋಲ್ ಇರುವಂತಹ ಭಗವಂತ ಅಂದ್ರೆ ನಾವು ಮಜ್ಜೆ ಅಂತ ಕರಿತೀವಿ, ಮಜ್ಜ ಅಂತೀವಿ. ಈ ಮಜ್ಜೆಯಲ್ಲಿರುವಂತಹ ಭಗವಂತ ಯಾರು ಅಂದ್ರೆ ಸಾರಾತ್ಮ ನಾಮಕ ಭಗವಂತ ಇರ್ತಾರೆ. ನೆಕ್ಸ್ಟ್ ಲೆಟರ್ A. ಹಾ. ಹಾ ಅಲ್ಲಿ ಹಂಸ. ಹಂಸ ನಾಮಕ ಭಗವಂತ ಇವರೆಲ್ಲಿರ್ತಾರೆ? In the bone joint. ಅಂದ್ರೆ ಬೋನ್ಗಳಿಗೂ ಜಾಯಿಂಟ್ಸ್ ಇರುತ್ತಲ್ವಾ? ಯು ಕ್ಯಾನ್ ಫೀಲ್ ಅಲ್ವಾ? ಫಿಂಗರ್ಸ್ನೆಲ್ಲ ನೀವು ಸ್ವಲ್ಪ ಬೆಂಡ್ ಮಾಡಿದಾಗ ನಿಮಗೆ ಬೆಂಡ್ ಹೆಂಗ್ ಮಾಡಕ್ ಆಗತ್ತೆ ಅಂದ್ರೆ ಬಿಕಾಸ್ ಆಫ್ ದ ಜಾಯಿಂಟ್ಸ್. ಬೆಂಡೆ ಜಾಯಿಂಟ್ಸೇ ಇಲ್ಲ ಅಂದ್ರೆ ನಿಮಗೆ ಬೆಂಡ್ ಮಾಡಕ್ ಆಗಲ್ಲ. ಫಿಂಗರ್ ಇರ್ಬೋದು ಅಥವಾ ಎಲ್ಬೋಲಿ ನೋಡಿ, ನೀಟಾಗಿ ಕೈಯನ್ನೆಲ್ಲ ಮಡಚ್ತೀವಿ, ತೆಗಿತೀವಿ, ಯಾಕಂದ್ರೆ ಅಲ್ಲಿ ಜಾಯಿಂಟ್ಸ್ ಇದೆ. ಸೊ ಆ ಬೋನ್ ಜಾಯಿಂಟ್ ಗಳೆಲ್ಲ ಇರೋದು ಯಾವುದು ಅಂದ್ರೆ ಹಂಸ ನಾಮಕ ಭಗವಂತ. ನೆಕ್ಸ್ಟ್ ಲೆಟರ್ La. ಹಳ. ಹಳಾಳುಕ. ಹಳಾಳುಕ ನಾಮಕ ಭಗವಂತ ಇವರಲ್ಲಿರ್ತಾರೆ ಅಂದ್ರೆ ವೈಟಲ್. ಎಲ್ಲಿರ್ತಾರೆ? Vital life force. ಹಾ, ಅಂದ್ರೆ ನಾವು ಉಸಿರಾಡ್ತಾ ಇದೀವಿ ತಾನೇ? ಉಸಿರಾಡ್ತಾ ಇರೋದಕ್ಕೆ ಅಲ್ವಾ ನಾವು ಬದುಕೊಂಡಿರೋದು? Ha ma'am. ವಿ ಆರ್ ಲಿವಿಂಗ್ ಬಿಕಾಸ್ ವಿ ಆರ್ ಬ್ರೀತಿಂಗ್ ಅಲ್ವಾ? ಯಾಕೆ ಅಂದ್ರೆ ಆ ಬ್ರೀತಿಂಗ್ ಅನ್ನೋಂಥದ್ದು ಏನಿದೆ, ಉಸಿರಾಟ, ಆ ಏರ್ ಇದೆಯಲ್ಲ, ವೈಟಲ್ ಏರು, ನಮ್ ದೇಹದಲ್ಲಿ ಇರುವಂತ ಆ ವೈಟಲ್ ಏರ್, ಲೈಫ್ ಫೋರ್ಸ್ ಅಂತ ಏನ್ ಕರಿತೀವಿ, ಅಲ್ಲಿ ಳಾಳುಕ ನಾಮಕ ಭಗವಂತ ಇದ್ದಾರೆ. ನೆಕ್ಸ್ಟ್ ಒಂದ್ ಲಾಸ್ಟ್ ಒನ್, ಅದು ಕ್ಷ. ಅದು ಆಯ್ತಾ? ಲಾ ಬಂದ್ಬಿಟ್ಟಿದೆ ಮೇಲೆ. ಕ್ಷ. ಕ್ಷಗೆ ಲಕ್ಷ್ಮೀ ನರಸಿಂಹ. ಈ ಲಕ್ಷ್ಮೀ ನರಸಿಂಹ ಭಗವಂತ ಎಲ್ಲಿದ್ದಾನೆ? In Jivasatna. ಹಾ, ಸ್ವರೂಪದಲ್ಲಿದ್ದಾರೆ. ನಾನು ಅವತ್ತೇ ಹೇಳ್ದೆ ಅಲ್ವಾ ನಿಮ್ಗೆ, 4 kinds of body we have. One is ಸ್ವರೂಪ ಶರೀರ, the other one is ಲಿಂಗ, the next one is ಅನಿರುದ್ಧ, and the gross body what we are seeing ಇವಾಗ ನಮ್ ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದು ಗ್ರಾಸ್ ಬಾಡಿ, ಅದು ಅಂದ್ರೆ ಸ್ಥೂಲ ಶರೀರ. ಸೊ ನಮ್ ಸ್ವರೂಪ ಶರೀರ ಅಂದ್ರೆ ಅವರ್ ರಿಯಲ್ ಐಡೆಂಟಿಟಿ ಅನ್ನೋಂಥದ್ದು ಒಂದ್ ಇರುತ್ತಲ್ಲ, ಅವರ್ ಆಕ್ಚುಯಲ್ ಐಡೆಂಟಿಟಿ ಅನ್ನೋಂಥದ್ದು, ನಮ್ಗೊಂದು ರಿಯಲ್ ಫಾರ್ಮ್ ಇರುತ್ತಲ್ಲ, ಆ ರಿಯಲ್ ಫಾರ್ಮ್ ಒಳಗಡೆ ನಮ್ಮ ಸ್ವರೂಪ ದೇಹದಲ್ಲಿ ಲಕ್ಷ್ಮೀ ನರಸಿಂಹ ಭಗವಂತ ಇದ್ದಾನೆ. ಆಯ್ತಾ? ಸೊ ದಿಸ್ ಕವರ್ಸ್ ಅಜಾದಿ ವರ್ಣ ರೂಪಗಳು, ಭಗವದ್ ರೂಪಗಳು. ಆಯ್ತಾ? ನಾವು ಹಾಗಾದ್ರೆ ತ ಇಂದ ಶುರು ಮಾಡ್ಬೇಕು. ನಾನು ಒಂದೊಂದೇ ಹೇಳ್ತೀನಿ, ರಿಪೀಟ್ ಮಾಡಿ. ತ ತಾರ, Tara. ಥ ಥಬ, Tava. ದ ದಂಡಿ, The Dandi. ಧ ಧನ್ವಿ, The Dandi. ನ ನಮ್ಯ, Nanamya.
ಪ ಪರ, ಪರ, ಫ ಫಲಿ, ಫಲಿ, ಬ ಬಲಿ, ಬಲಿ, ಭ ಭಗ, ಬಗ, ಮ ಮನು, ಮನು, ಯ ಯಜ್ಞ, ಯಜ್ಞ, ರ ರಾಮ, ರಾಮ, ಲ ಲಕ್ಷ್ಮೀಪತಿ, ಲಕ್ಷ್ಮೀಪತಿ, ವ ವರ, ವರ, ಶ ಶಾಂತ ಸಂವಿತ್, ಶಾಂತ ಸಂವತ್, ಷ ಷಡ್ಗುಣಾತ್ಮ, ಸದ್ಗುಣಾತ್ಮ, ಸ ಸಾರಾತ್ಮ, ಸಾರಾತ್ಮ, ಹ ಹಂಸ, ಕಂಸ, ಹ ಹಂಸ, ಅಂಸ, ಳ ಳಾಳುಕ, ಲಾಲುಕ, ಕ್ಷ ಲಕ್ಷ್ಮೀ ನರಸಿಂಹ, ನರಸಿಂಹ, ಲಾ ಅಲ್ಲ ಕಂದು, ಲಕ್ಷ್ಮೀ ನರಸಿಂಹ. ಲಾಗೆ ಲಾ ಆಲ್ರೆಡಿ ನೋಡು ಲಕ್ಷ್ಮೀಪತಿ ಆಗ್ಬಿಟ್ಟಿದೆ, ಇದು ಕ್ಷಗೆ ಕೊಟ್ಟಿರೋದು ಆಯ್ತಾ. ಕ್ಷ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ, ಐ ಕ್ಯಾನ್ ಆಡ್ ದಿಸ್ ಓವರ್ ಹಿಯರ್. ಓಕೆ, ಕ್ಷ ಕ್ಷ ಲಕ್ಷ್ಮೀ ನರಸಿಂಹ, ಅದು ಕ್ಷಗೆ ಆಯ್ತಾ, ಜೀವರ ಸ್ವರೂಪದಲ್ಲಿರುವಂಥದ್ದು. ಓಕೆ, ನಾವು ಅ ಇಂದ ಹಿಡಿದು ಕ್ಷ ತನಕ ಇವಾಗ ಇಷ್ಟೊಂದು ತಿಳ್ಕೊಂಡ್ವಪ್ಪ ನಾವು. ಇಷ್ಟು ತಿಳಿದಿದ್ದಕ್ಕೆ ಎಸೆನ್ಸ್ ಏನಂತ ಗೊತ್ತಾಯ್ತು ನಿಮ್ಗೆ? ನಿನ್ನೆ ಮತ್ತೆ ಇವತ್ತಿಂದ್ರಲ್ಲಿ ನಾವಿಷ್ಟು ತಿಳಿದ್ವಲ್ಲ, ಅದರಿಂದ ಏನು, ವಾಟ್ ದ ಲೆಸನ್ಸ್ ಯು ಗಾಟ್, ಮಾರಲ್ ಆಫ್ ದ ಸ್ಟೋರಿ ಏನು? ಆಯ್ತು. ಅದರಿಂದ ಸೋ ವಾಟ್ ಈಸ್ ಗ್ರೇಟ್ ಇನ್ ಇಟ್? ಇದಾನೆ, ಇರ್ತಾನೆ, ಅವ್ನಿಗೇನೋ ಕೆಲಸ ಇಲ್ಲ ಮಾಡಕ್ಕೆ. ರೆಸ್ಪೆಕ್ಟ್ ಕೊಡ್ಬೇಕು. ಹಾ. ಆಮೇಲೆ ನಮ್ ಎಲ್ಲ ಬಾಡಿಯಲ್ಲಿ ಗಾಡ್ಸ್ ಇದ್ದಾರೆ. ಆಮೇಲೆ ಎಲ್ಲ ಫೇಸು, ಎದ್ದು, ಹ್ಮ್ ಲೆಗ್ಗು, ಬೋನ್ಸ್ ಎಲ್ಲ ದೇವಿದ್ದಾರೆ. ಹೌದು, ಇದ್ದಾರೆ. ಓಕೆ, ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಬಾಡಿ ಪಾರ್ಟ್ಸ್ ಅಲ್ಲೂ ಭಗವಂತ ಇದ್ದಾನೆ, ಅದ್ ಆನ್ಸರ್ ಮಾಡಿದ್ರಿ. ಡಿಫ್ರೆಂಟ್ ರೂಪಗಳಲ್ಲಿ ಭಗವಂತ ಇದ್ದಾನೆ, ಡಿಫ್ರೆಂಟ್ ಬಾಡಿ ಪಾರ್ಟ್ಸ್, ದಟ್ ಆಲ್ಸೋ ಐ ಕುಡ್ ಅಂಡರ್ಸ್ಟ್ಯಾಂಡ್. ಅಂಡ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಭಗವಂತ ಅಷ್ಟೆಲ್ಲ ಡಿಫ್ರೆಂಟ್ ರೂಪ ತಗೊಂಡು, ನಾಟ್ ಇನ್ ಓನ್ಲಿ ಒನ್ ಫಾರ್ಮ್ ಅಲ್ವಾ, ಒಂದೇ ಫಾರ್ಮ್ ಇಂದ ಇಲ್ಲ, ಅವನು ಡಿಫ್ರೆಂಟ್ ರೂಪ ತಗೊಂಡು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಅಲ್ಲಿ ಭಗವಂತ ಇದ್ದಾನೆ. ಸೊ ಏನಕ್ಕಿದ್ದಾನೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ? Why he is present in different forms in different body parts? Why is he there? ಯಾಕೆ? To protect our body. ಆಯ್ತು, ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಂತ ಅನ್ಕೊಂಡ್ರೆ, ಇದರಿಂದ ಭಗವಂತಂದು ಯಾವ ಗುಣ ನಮ್ಗೆ ಕಂಡು ಬರುತ್ತೆ? ಸಿ ಅಂದ್ರೆ ಇವಾಗ ಯಾರೋ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸಿ ಪೊಲೀಸ್ ನಮ್ಮನ್ನ ಏನಕ್ಕಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮನ್ಗೆ ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಲ್ವಾ. ಕಾಮನ್ ಸಿಟಿಸನ್ಸ್ ನ ಈ ರಾಬರ್ಸು ಅವರಿಂದ ಇವರಿಂದ ನಮ್ಮನ್ನ ಪ್ರೊಟೆಕ್ಟ್, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಒಂದಿದೆ. ಸೊ ನಾವು ಪೊಲೀಸರನ್ನ ನೋಡಿದ ತಕ್ಷಣ ನಮ್ಗೆ ಫಸ್ಟ್ ಫೀಲಿಂಗ್ ಏನ್ ಬರುತ್ತೆ ಅಂದ್ರೆ ರೆಸ್ಪೆಕ್ಟ್ ಬರುತ್ತೆ. ವೈ ನಮ್ಗೆ ರೆಸ್ಪೆಕ್ಟ್ ಯಾಕೆ ಬರುತ್ತೆ ಅಂದ್ರೆ, ದೇ ಆರ್ ಪ್ರೊಟೆಕ್ಟಿಂಗ್ ಅಸ್ ಅಂತ ನಮ್ಗೆ ರೆಸ್ಪೆಕ್ಟ್ ಬರುತ್ತೆ ಅಲ್ವಾ. ಅದೇ ತರ ಇವತ್ತು ನಾವೇನ್ ತಿಳ್ಕೊಂಡ್ವಿ, ಭಗವಂತ ಇನ್ ಅ ಡಿಫ್ರೆಂಟ್ ಫಾರ್ಮ್ಸ್, ಹೀ ಈಸ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್. ಹಾಗಾದ್ರೆ ಭಗವಂತನ ನೋಡಿ ನಮ್ಗೆ ಯಾವ ಭಾವನೆ ಬರ್ಬೇಕಾಗಾದ್ರೆ, ವಾಟ್ ಫೀಲಿಂಗ್ ವಿ ಶುಡ್ ಗೆಟ್ ಟುವರ್ಡ್ಸ್ ದ ಲಾರ್ಡ್? ನಮಸ್ಕಾರ ಮಾಡಬೇಕು. ಅಲ್ಲ, ಫೀಲಿಂಗ್ ಏನ್ ಬರುತ್ತೆ? ನಮಸ್ಕಾರ ಮಾಡೋದು ಈಸ್ ಅನ್ ಆಕ್ಷನ್. ಫೀಲಿಂಗ್ ಏನ್ ಬರುತ್ತೆ ಅವನು ನೋಡಿದ ತಕ್ಷಣ? ವಾಟ್ ವಿ ಶುಡ್ ಫೀಲ್? ಭಕ್ತಿ, ಭಕ್ತಿ, ಗೌರವ. ಇಲ್ಲಿ ನೋಡಿ ನಾನೇನ್ ಹೇಳ್ತಾ ಇದ್ದೀನಿ ಗೊತ್ತಾ? ಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದನ್ನ ಗೌರ್ಮೆಂಟ್ ಆಕ್ಚುಲ್ ಆಗಿ ಫಾರ್ಮ್ ಮಾಡಿದೆ. ಸೊ ಅವ್ರಿಗೆ ಮಂತ್ಲಿ ವೇಜಸ್ ಕೊಟ್ಕೊಂಡಿರ್ತಾರೆ, ಸಂಬಳ ಕೊಟ್ಟಿರ್ತಾರೆ, ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟಿರ್ತಾರೆ, ಅವರು ಡ್ಯೂಟಿಗಳನ್ನ ಮಾಡ್ತಾ ಇರ್ತಾರೆ.
ಓಕೆ 100% ನಿಷ್ಠೆಯಿಂದ ಮಾಡ್ತಾ ಇರ್ತಾರೆ ಅವರು, ಬಿಕಾಸ್ ದೀಸ್ ಆರ್ ಆಲ್ ವೆರಿ ನೋಬಲ್ ಇದು ಪ್ರೊಫೆಷನ್ಸ್. ಪೊಲೀಸ್ ಇರ್ಬೋದು, ಟೀಚರ್ಸು, ಅಥವಾ ಇವಾಗ ನಮ್ಮ ಸೋಲ್ಜರ್ಸ್ ಇರ್ಬೋದು. ಬರೀ ಸಂಬಳಕ್ಕೋಸ್ಕರ ಅವ್ರಿಗೆ ಕೆಲಸ ಮಾಡೋದು ಅಂದ್ರೆ ಎಲ್ಲಾ ಕಡೆ ಎಕ್ಸೆಪ್ಷನಲ್ ಕೇಸ್ಗಳು ಇರ್ತಾರೆ, ಕೀಪ್ ಇಟ್ ಅಸೈಡ್. ಸೊ ನಾನು ಹೇಳ್ತಾ ಇರೋದು ಇನ್ ಅ ಪ್ಯೂರ್ ವೇ ನೋಡ್ಬೇಕು ಅಂತ ಹೋದಾಗ ಇದೆಲ್ಲ ನೋಬೆಲ್ ಇದು ಪ್ರೊಫೆಷನ್. ಯಾಕೆ ಅಂದ್ರೆ ಏನ್ ಬರೀ ಸಂಬಳ ಕೊಡ್ತಾ ಇದ್ದಾರೆ ಅಂತ ಅವರು ಹಗಲು ರಾತ್ರಿ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ನಿಂತ್ಕೊಂಡು ಕಾಯಕ್ಕಾಗತ್ತಾ? ಸೊ ಆ ತರ ನಾವು ಮಾಡ್ತಾ ಇದೀವಾ? ಇವನ್ ವಿ ಆರ್ ಗೋಯಿಂಗ್ ಫಾರ್ ಎ ಜಾಬ್, ಫಾರ್ ಎ ಸಂಬಳನೇ ನಾವು ಸ್ಯಾಲ್ರಿಗೆ ಹೋಗ್ತಾ ಇರೋದು. ಬಟ್ ಆರ್ ವಿ ಸೋ ಡೆಡಿಕೇಟೆಡ್, ಆರ್ ಸ್ಯಾಕ್ರಿಫೈಸಿಂಗ್ ಅವರ್ ಲೈಫ್ ಆಸ್ ಸೋಲ್ಜರ್ಸ್? ಇಲ್ಲ ಅಲ್ವಾ? ಆ ತರ ಮಾಡ್ತಾ ಇಲ್ಲ ನಾವು. ಸೊ ನಾವು ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ನಾವು ಆರಾಮಾಗಿದ್ದೀವಿ. ಅದೇ ತರ ಇಲ್ಲಿ ಭಗವಂತ ನೋಡಿ, ನಾವು ಕೇಳದ ಹಾಗೇನೆ ಒಂದು ಗೌರ್ಮೆಂಟ್ ಅನ್ನೋದು ಬೇಕು ಸೋಲ್ಜರ್ಸ್ನ ಫಾರ್ಮ್ ಮಾಡೋದಕ್ಕಾಗ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಫಾರ್ಮ್ ಮಾಡೋದಕ್ಕಾಗ್ಲಿ. ವಿಮ್ಸಿಕಲಿ ನಾನೇ ಹೋಗ್ಬಿಟ್ಟು ಪೊಲೀಸ್ ಆಗ್ತೀನಿ ಅಥವಾ ಪೊಲೀಸ್ ರೋಲ್ ಪ್ಲೇ ಮಾಡ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಫ್ರಮ್ ಮೀ ಅಲ್ವಾ? ಆದ್ರೆ ಇಲ್ಲಿ ಭಗವಂತ ಏನ್ ಮಾಡಿದಾನೆ ಅಂದ್ರೆ ವಿತೌಟ್ ಈವನ್ ಆಸ್ಕಿಂಗ್ ಬೈ ಅಸ್, ಅಂದ್ರೆ ನಾನೇನ್ ಕೇಳ್ಕೊಂಡಿಲ್ಲ ಭಗವಂತ ನನ್ನ ಹೆಡ್ ಅನ್ನು ಪ್ರೊಟೆಕ್ಟ್ ಮಾಡಪ್ಪ, ಭಗವಂತ ನನ್ನ ಫೇಸ್ ಅನ್ನು ಪ್ರೊಟೆಕ್ಟ್ ಮಾಡಪ್ಪ. ಡೈಲಿ ಆರ್ ವಿ ಆಸ್ಕಿಂಗ್ ಭಗವಂತ ನನ್ನ ರೈಟ್ ಇಯರ್ ನ ಪ್ರೊಟೆಕ್ಟ್ ಮಾಡು, ಭಗವಂತ ನನ್ನ ಲೆಫ್ಟ್ ಇಯರ್ ನ ಪ್ರೊಟೆಕ್ಟ್ ಮಾಡು? ಆರ್ ವಿ ಆಸ್ಕಿಂಗ್ ಫಾರ್ ಹಿಮ್? ದಿನ ಬಾಡಿ ಪಾರ್ಟ್ಸ್ ಒಂದೊಂದು ಹೇಳಿ ಹೇಳಿ ಭಗವಂತನ್ ಕೇಳ್ತೀವ, ಇದನ್ನ ಪ್ರೊಟೆಕ್ಟ್ ಮಾಡು, ಅದನ್ನ ಪ್ರೊಟೆಕ್ಟ್ ಮಾಡು ಅಂತ ಕೇಳ್ತಾ ಇದೀವಾ? ಕೇಳ್ತಾ ಇದೀವೇನ್ರೋ? ದಿನ ಭಗವಂತನ್ ಕೇಳ್ತಾ ಇದೀವಾ? ನಾನೇನ್ ಹೇಳ್ತಾ ಇದ್ದೀನಿ ಕ್ವಶನ್ ಅರ್ಥ ಆಯ್ತಾ? ಡೈಲಿ ಆರ್ ವಿ ಆಸ್ಕಿಂಗ್ ಲಾರ್ಡ್ ಭಗವಂತ ಪ್ರೊಟೆಕ್ಟ್ ಮೈ ಹೆಡ್, ಭಗವಂತ ಪ್ರೊಟೆಕ್ಟ್ ಮೈ ಫೇಸ್, ಭಗವಂತ ಪ್ರೊಟೆಕ್ಟ್ ಮೈ ರೈಟ್ ಐ, ಆ ತರ ಕೇಳ್ತಾ ಇದೀವ ಭಗವಂತನ? ಎನಿವನ್ ದೇರ್? ಕೇಳ್ತಾ ಇದೀವ ಕಂದ? ಈ ಕ್ವೆಶ್ಚನ್ ವಾಸ್ ಡೈಲಿ ನಾವು ಭಗವಂತ ಪ್ರೊಟೆಕ್ಟ್ ಮೈ ಹೆಡ್, ಭಗವಂತ ಪ್ರೊಟೆಕ್ಟ್ ಮೈ ಫೇಸ್, ಭಗವಂತ ಪ್ರೊಟೆಕ್ಟ್ ಮೈ ರೈಟ್ ಐ, ಈ ತರ ಕೇಳ್ತೀವ ಭಗವಂತನ ನಾವು? ಇಲ್ಲ ಮ್ಯಾಮ್. ನಾವು ಕೇಳದೆ ಇದ್ರೂ ಕೂಡ ಭಗವಂತ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನಲ್ವಾ ಅಲ್ಲಲ್ಲಿ ಇದ್ಕೊಂಡು? ಹಾಗಾದ್ರೆ ಭಗವಂತಂದು ಗುಣ ನಾವು ಯಾವ್ದನ್ನ ಇದರಿಂದ ಕಂಡುಹಿಡಿಬೇಕು ಅಂತಂದ್ರೆ ವಿ ಶುಡ್ ರೆಕಗ್ನೈಸ್, ಅಂದ್ರೆ ಕಾರುಣ್ಯ. ಕಾರುಣ್ಯ ಅಂದ್ರೆ ಮರ್ಸಿ ಅಂತ. ಅಂದ್ರೆ ನಾವು ಕೇಳದ ಹಾಗೇನೆ ಅವನು ಎಷ್ಟೋ ರೂಪಗಳು. ನಾವು ಹೇಳಿದ್ವಾ ಭಗವಂತ ಟು ಪ್ರೊಟೆಕ್ಟ್ ಮೈ ಹೆಡ್ ಯು ಟೇಕ್ ಅಜಾ ಫಾರ್ಮ್, ಟು ಪ್ರೊಟೆಕ್ಟ್ ಮೈ ಫೇಸ್ ಯು ಟೇಕ್ ಆನಂದ ಫಾರ್ಮ್, ಟು ಪ್ರೊಟೆಕ್ಟ್ ಮೈ ರೈಟ್ ಐ ಯು ಟೇಕ್ ಇಂದ್ರ ಫಾರ್ಮ್ ಅಂತ ನಾವೇನಾದ್ರೂ ಹೇಳಿದ್ವಾ ಭಗವಂತಂಗೆ? ಸಿ, ವಿತೌಟ್ ಈವನ್ ಆಸ್ಕಿಂಗ್ ಬೈ ಅಸ್ ಭಗವಂತ ಬೇರೆ ಬೇರೆ ರೂಪಗಳನ್ನ ತಗೊಂಡು ಎಲ್ಲ ಬಾಡಿ ಪಾರ್ಟ್ಸ್ಗಳನ್ನ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಹಿಸ್ ಕಾರುಣ್ಯ. ಅದಕ್ಕೆ ನಾವು ಭಗವಂತನ ನೋಡ್ದಾಗ್ಲೆಲ್ಲ ನಮ್ಗಿದು ಅರ್ಥ ಆಗಬೇಕು. ನಾನು ಯಾಕೆ ಇದನ್ನ ಟೀಚ್ ಮಾಡ್ತಾ ಇದ್ದೀನಿ ಅಂದ್ರೆ ನಾಟ್ ಟು ಗೋ ವಿತ್ ಎನಿ ಸಮ್ ಫೂಲಿಶ್ ಲಿಸ್ಟ್ ಇಟ್ಕೊಂಡು ಭಗವಂತನ ಹತ್ರ ಹೋಗ್ಬಾರ್ದು. ನಾವ್ ಏನ್ ಕೇಳದೇ ಇದ್ರು ಅವ್ನು ಇಷ್ಟೊಂದು ರೂಪದಲ್ಲಿ ನಮ್ ಜೊತೆಗೆ ಇದ್ಕೊಂಡು ಅವ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಕಾಂಟ್ ಹಿ ಪ್ರೊಟೆಕ್ಟ್ ನಮ್ ಡಿಸೈರ್ಸ್ ಆಗಿರ್ಬೋದು, ಇನ್ಯಾವುದಾದ್ರೂ ಆಗಿರ್ಬೋದು, ಅದು ರಿಯಲಿ ನೆಸಸರಿ ಇದೆ ಅಂದ್ರೆ ಡೆಫಿನೆಟ್ಲಿ ಹಿ ವಿಲ್ ಫುಲ್ಫಿಲ್ ದಟ್. ಬಟ್ ಇಫ್ ಇಟ್ ಈಸ್ ಅಬ್ಸ್ಟ್ರಕ್ಟಿವ್ ಫಾರ್ ಅವರ್ ಗ್ರೋತ್, ಸ್ಪಿರಿಚುವಲ್ ಗ್ರೋತ್ಗೆ ಅದೇನಾದ್ರೂ ನಮಗೆ ದಾರಿಗೆ ಅಡ್ಡ ಆಗಿತ್ತು ಅಂದ್ರೆ ಹಿ ಈಸ್ ನಾಟ್ ಗೋಯಿಂಗ್ ಟು ಫುಲ್ಫಿಲ್ ದೋಸ್ ಡಿಸೈರ್ಸ್. ಗೊತ್ತಾಯ್ತಾ? ಮಕ್ಕಳು ಬೇಕಾದ್ರೆ ಸ್ಕೂಲ್ಗೆ ಹೋಗಲ್ಲ ಅಂತ ಆರಾಮ್ ಇರ್ತೀವಿ ಮನೇಲಿ ಅಂತಾರೆ, ಬಟ್ ವಿಲ್ ದ ಪೇರೆಂಟ್ಸ್ ಲೀವ್ ದೆಮ್? ನೋ ಮ್ಯಾಮ್. ಬಟ್ ಪೇರೆಂಟ್ಸ್ ನ್ಯೂ ದಟ್ ಹತ್ರ ಆದ್ರೂ ಪರವಾಗಿಲ್ಲ ಸ್ಕೂಲಿಗೆ ಕಳಿಸಿದ್ರೆ ಇಟ್ ಈಸ್ ಗುಡ್ ಫಾರ್ ಹಿಮ್, ಫಾರ್ ಹಿಸ್ ಫ್ಯೂಚರ್ ಅನ್ನೋದು ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಸೊ ಮಕ್ಕಳು ಹೇಳಿದ್ದನ್ನೆಲ್ಲ ಪೇರೆಂಟ್ಸ್ ಕೇಳಲ್ಲ. ಹೇಗೋ ಹಾಗೆ ನಾನು ಕೊಟ್ಟಿರೋ ಲಿಸ್ಟನ್ನೆಲ್ಲ ಭಗವಂತ ಸ್ಯಾಟಿಸ್ಫೈ ಮಾಡಬೇಕು ಅಂತೆಲ್ಲ. ವಾಟ್ ಈಸ್ ರಿಯಲಿ ಗುಡ್ ಫಾರ್ ಮೀ ಅದನ್ನ ಅವನು ಮಾಡೇ ಮಾಡ್ತಾನೆ. ಅದಕ್ಕೆ ಇದೊಂದು ಎಕ್ಸಾಂಪಲ್. ವಿತೌಟ್ ಇವನ್ ಆಸ್ಕಿಂಗ್ ಬೈ ಮೀ, ನಾನು ಕೇಳದೆ ಇದ್ರೂ ಕೂಡ ಭಗವಂತ ಇಷ್ಟೊಂದು ರೂಪ ತಗೊಂಡು ಇಷ್ಟೊಂದೆಲ್ಲ ಬಾಡಿ ಪಾರ್ಟ್ಸ್ ಅನ್ನ ಅವ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಡೋಂಟ್ ಹಿ ನೋ ವಾಟ್ ಈಸ್ ಗುಡ್ ಅಂಡ್ ವಾಟ್ ಈಸ್ ಬ್ಯಾಡ್ ಫಾರ್ ಮೀ? ಗೊತ್ತಿಲ್ವಾ ಅವನಿಗೆ? ಗೊತ್ತಿದೆ ಅಂದ್ರೆ ಅವ್ನು ಮಾಡ್ತಾನೆ. ನಾವು ಚಿಂತೆ ತಗೊಂಬಾರ್ದು. ಸೊ ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಏನ್ ಫೀಲಿಂಗ್ ಬರಬೇಕು ಅಂದ್ರೆ ಭಗವಂತನ ಕಾರುಣ್ಯನ ನೆನೆಸ್ಕೊಂಡು ನಮ್ ಕಣ್ಣಲ್ಲಿ ನೀರು ಬರಬೇಕು. ಭಗವಂತ ನಾನು ಕೇಳದೇ ಇದ್ರು ನೀನು ಇಷ್ಟೊಂದು ಫಾರ್ಮ್ ತಗೊಂಡು ನನ್ನ ಇಷ್ಟೊಂದು ಬಾಡಿ ಪಾರ್ಟ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇದೆಯಲ್ಲಪ್ಪ ಅಂತ ಹೇಳಿ ಭಗವಂತ ನಾನು ಕೇಳದೇ ಇದ್ರು ನೋಡಿ ಗಿಡ ಮರಗಳು ಸೃಷ್ಟಿ ಮಾಡಿದಾನೆ. ಡಿಡ್ ವಿ ಆಸ್ಟ್ ಫಾರ್ ಸನ್ ಅಂಡ್ ಮೂನ್ ಭಗವಂತನ ಹತ್ರ?
No, ma'am. ಅವನೇ ಕೊಟ್ಟಿದ್ದಾನಲ್ವಾ, ಸನ್ ಕೊಟ್ಟಿದ್ದಾನೆ, ಮೂನ್ ಕೊಟ್ಟಿದ್ದಾನೆ, ವೆಜಿಟೇಬಲ್ಸ್ ಕೊಟ್ಟಿದ್ದಾನೆ, ಫ್ರೂಟ್ಸ್ ಕೊಟ್ಟಿದ್ದಾನೆ, ಆಕ್ಸಿಜನ್ ಕೊಟ್ಟಿದ್ದಾನೆ. ನೋಡ್ ಅದಕ್ಕೆ ಸಿಸ್ಟಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಈವನ್ ಟ್ರೀಸ್ ಕೂಡ ಆಕ್ಸಿಜನ್ನೇ ಬ್ರೀತ್ ಮಾಡ್ತಾ ಇತ್ತು ಅಂತಂದ್ರೆ ನಮ್ಗೆ ಆಕ್ಸಿಜನ್ ಡಿಫಿಷಿಯನ್ಸಿ ಬಂದ್ಬಿಡ್ತಾ ಇತ್ತು. ಆದ್ರೆ ಟ್ರೀ ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ, ಆಕ್ಸಿಜನ್ನ ಅದು ಹೊರಗಡೆ ಬಿಡುತ್ತೆ, ಸೊ ದಟ್ ವಿ ಗೆಟ್ ಆಕ್ಸಿಜನ್ ಟು ಬ್ರೀತ್. ಆ ಥರ ಸಿಸ್ಟಮ್ಮು ಭಗವಂತ ಹೇಗೆ ರೆಡಿ ಮಾಡಿ ಇಟ್ಟಿದ್ದಾನೆ ನೋಡಿ, ರೆಡಿಲಿ ಅವೈಲಬಲ್ ಫಾರ್ ಅವರ್ ಯೂಸ್, ಫಾರ್ ಅವರ್ ಬೆನಿಫಿಟ್. ಇಷ್ಟೆಲ್ಲ ಭಗವಂತ ಕೊಟ್ಟಿರ್ಬೇಕಾದ್ರೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ನಮಗೆ ಜನ್ಮ ಜನ್ಮ ಸಾಕಾಗಲ್ಲ, ಗೊತ್ತಾಯ್ತಾ? ಭಗವಂತ ಮಾಡ್ತಾ ಇರೋಂಥ ಉಪಕಾರಕ್ಕೆ ಇದರಿಂದ ಅವನಿಗೇನಾದ್ರೂ ಲಾಭ ಇದೆಯಾ? ನಮ್ಗೆ ಇಷ್ಟೆಲ್ಲ ಮಾಡ್ತಾ ಇರೋದ್ರಿಂದ ಡಸ್ ಹಿ ಹ್ಯಾಸ್ ಎನಿ ಪ್ರಾಫಿಟ್? ವಾಟ್ ಯು ಥಿಂಕ್? ನಾವಿದಕ್ಕೆ ಏನಂತ ರೀಪೇ ಮಾಡೋಕ್ಕಾಗತ್ತೆ ಅವ್ನಿಗೇನಾದ್ರೂ? ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು ಅಂಗಡಿಗೆ ಹೋಗಿ ಸುಮ್ಮನೆ ಹಾಗೆ ತೊಗೊಂಬಂದ್ಬಿಡಕ್ಕಾಗತ್ತಾ ಐಟಮು? ನಾನು ದುಡ್ಡು ಕೊಡಬೇಕಲ್ವಾ ಅದಕ್ಕೆ? ಹೌದು ಮ್ಯಾಮ್. ಈಗ ಇಷ್ಟೆಲ್ಲ ನಾವು ಭಗವಂತನ ಹತ್ರ ಹೆಲ್ಪ್ ತಗೋತಾ ಇದೀವಲ್ಲ, ನಾವೇನು ಕೊಡ್ತಾ ಇದೀವಿ ಅವನಿಗೆ ವಾಪಸ್ಸು? ಸನ್ನಿಂದ ನೋಡು ಲೈಟ್ ತಗೋತಾ ಇದೀವಿ, ಮೂನಿಂದ ಒಳ್ಳೆ ಕೂಲ್ನೆಸ್ ತಗೋತಾ ಇದೀವಿ, ವೆಜಿಟೇಬಲ್ಸ್ ತಗೋತಾ ಇದೀವಿ, ಫ್ರೂಟ್ಸ್ ತಗೋತಾ ಇದೀವಿ ಗಿಡಗಳಿಂದ. ಆರ್ ಯು ಪೇಯಿಂಗ್ ಫಾರ್ ಎ ಟ್ರೀ? No. ಯಾರೋ ವೆಂಡರ್ಗೆ ಪೇ ಮಾಡ್ತಾ ಇರ್ಬೋದು ನಾವು, ಫ್ರೂಟ್ ವೆಂಡರ್ಗೆ ಪೇ ಮಾಡ್ತಾ ಇದೀವಿ, ಬಟ್ ಆಕ್ಚುಲಿ ಫ್ರೂಟ್ ಎಲ್ಲಿಂದ ಬಂತು? ಟ್ರೀಯಿಂದ ಬಂತಲ್ವಾ? ಟ್ರೀಗೇನು ದುಡ್ಡು ಕೊಡ್ತಾ ಇಲ್ಲ ನಾನು, ಅಲ್ವಾ? ಸೊ ಆ ರೀತಿ ಇರೋದ್ರಿಂದ ಭಗವಂತನ ಸಿಸ್ಟಮ್ಮು ವಿತೌಟ್ ಎಕ್ಸ್ಪೆಕ್ಟೇಷನ್ ಅವನು ಹೇಗೆ ಕೆಲಸ ಮಾಡ್ತಾ ಇದ್ದಾನೆ, ಅವನ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬಾಟಮ್ ಲೈನ್ ಏನು ಅಂದರೆ ಅವನ ಕಾರುಣ್ಯ. ಭಗವಂತನ ಕಾರುಣ್ಯವನ್ನ ನಾವು ನೆನೆದಷ್ಟೂ ಅದರಿಂದ ಏನಾಗತ್ತೆ ಅಂತಂದ್ರೆ ನಮಗೆ ಈ ರೀತಿ ಬುದ್ಧಿಗಳು ಬರಲ್ಲ. ತುಂಬಾ ಮೀನ್ ಮೈಂಡೆಡ್ ಬುದ್ಧಿ, ನ್ಯಾರೋ ಮೈಂಡೆಡ್ ಬುದ್ಧಿ ಇರುತ್ತಲ್ಲ, ಸೆಲ್ಫಿಶ್ನೆಸ್ಸು, ಬರೀ ನಾನಾಯ್ತು, ನನ್ನ ಪಾಡಾಯ್ತು, ನಾನು ಉದ್ಧಾರ ಆದ್ರೆ ಸಾಕು, ಈ ಬುದ್ಧಿಗಳೆಲ್ಲ ಕಡಿಮೆ ಆಗಬೇಕು ಅಂದ್ರೆ ಭಗವಂತನ ಬಗ್ಗೆ ತಿಳಿತಾ ಹೋಗ್ಬೇಕು. ಹೇಗೆ ಭಗವಂತ ಅವನಿಗೆ ಏನು ಆಗ್ಬೇಕಾಗಿಲ್ಲ ಇದರಿಂದ, ಬಿಕಾಸ್ ಹಿ ಈಸ್ ಆತ್ಮಾರಾಮ. ಆತ್ಮಾರಾಮ ಅಂದ್ರೆ ಸೆಲ್ಫ್ ಸ್ಯಾಟಿಸ್ಫೈಡ್ ಅಂತ. ಸೊ ಹಿ ಡೋಂಟ್ ನೀಡ್ ಎನಿ ಒನ್ ಎಲ್ಸ್ ಫಾರ್ ಹಿಸ್ ಸ್ಯಾಟಿಸ್ಫ್ಯಾಕ್ಷನ್. ಆ ರೀತಿ ಇರೋ ಭಗವಂತ ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವಸ್ಥಾನಕ್ಕೆ ಹೋದಾಗ ಭಗವಂತಂಗೆ ಥ್ಯಾಂಕ್ಸ್ ಬಿಟ್ಟು ಇನ್ನೇನು ಹೇಳಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸೊ ವಿ ಕೆನಾಟ್ ಗಿವ್ ಎನಿಥಿಂಗ್. ಏನ್ ಕೊಡ್ತೀವಿ? ಬಂದಿರೋದೇ ಖಾಲಿ ಕೈಯಲ್ಲಿ, ಇನ್ನೇನ್ ಕೊಡಕ್ ಸಾಧ್ಯ? ನಥಿಂಗ್ ಈಸ್ ಮೈನ್ ಇನ್ ದಿಸ್ ವರ್ಲ್ಡ್, ಅಲ್ವಾ? ನಾನು ಏನು ಪೊಸೆಸ್ಸೇ ಮಾಡಲ್ಲ. ಹಾಗಾಗಿ ಅವನು ಎಸ್ ಹೂವ, ಅದಕ್ಕೆ ಬರ್ತೀನಿ ನಾನು. ಹೂವ ಕೊಡ್ತೀವಿ ಅಂದ್ರೆ ಹೂವದಲ್ಲಿ ಯಾರಿದ್ದಾರೆ ಅಂತ ಹರಿಕಥಾಮೃತ ಸಾರ ವಿಲ್ ಟೀಚ್. ಓಕೆ, ಸಿ ಐ ಮೀನ್ ಟು ಸೇ ವಿ ಡೋಂಟ್ ಪೊಸೆಸ್ ಎನಿಥಿಂಗ್ ಆರ್ ವಿ ಡೋಂಟ್ ಓನ್ ಎನಿಥಿಂಗ್. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಲಾರ್ಡ್ ಅಲೋನ್. ಹಾಗಾಗಿ ಅವನದನ್ನೇ ಅವನಿಗೆ ಕೊಟ್ಟಂಗೆ ನಾವು, ಹೊರತು ನಾವೇನು ಸ್ವಂತ ಕೊಟ್ಟಂಗಿಲ್ಲ. ಅದಕ್ಕೆ ಅವನಿಗೆ ಎವ್ರಿ ಟೈಮ್ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಮಲ್ಕೊಳ್ಬೇಕಾದ್ರೆ ಥ್ಯಾಂಕ್ಸ್ ಅಪ್ಪ ಭಗವಂತ, ಬೆಳಿಗ್ಗೆಯಿಂದ ರಾತ್ರಿ ತನಕ ನನ್ನನ್ನು ಚೆನ್ನಾಗಿಟ್ಟಿದ್ಯಾ ನೀನು, ಥ್ಯಾಂಕ್ ಯು ವೆರಿ ಮಚ್. ಅದನ್ನ ಹೇಳ್ಕೊಟ್ಟಿದ್ದೀನಲ್ಲ, ಕರ್ಮ ಸಮರ್ಪಣ. ಇದನ್ನ ಹೇಳ್ತಾ ಇದ್ದೀರಾ ಮಕ್ಕಳೆಲ್ಲ ಶ್ಲೋಕನ? ಅದು ವಿತೌಟ್ ಫೇಲ್ ಹೇಳಬೇಕು, ಕರ್ಮ ಸಮರ್ಪಣೆ. ಆ ತರ ಮಾಡಿದಾಗ ಏನಾಗುತ್ತೆ, ವಿ ಡೋಂಟ್ ಗೆಟ್ ಎಂಟ್ಯಾಂಗಲ್ಡ್. ನಾವು ಸಿಕ್ಕಾಕೊಳಲ್ಲ, ಇಲ್ಲದ್ರೆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಂಗೆ ಒದ್ದಾಡಕ್ ಶುರು ಮಾಡ್ತೀವಿ. ಓಕೆ, ವಿಲ್ ಸ್ಟಾಪ್ ದ ಕ್ಲಾಸ್ ಹಿಯರ್. ಶ್ರೀಕೃಷ್ಣ ಅರ್ಪಣ ಮಸ್ತು.